ಕೃಷ್ಣ, ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯಿತು ಅನ್ಸುತ್ತಲ್ವಾ? ಇನ್ನೇನು ರಿಸಲ್ಟ್ ಅನೌನ್ಸ್ ಮಾಡಿಬಿಡ್ತಾರೆ, ನಾವು ಮನೆಗೆ ಹೊರಟ್ಬಿಡ್ಬೋದು. ಹಲೋ, ನಾನು ಏನೋ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ತಿದ್ಯಾ? ಎಲ್ಲೋ ಕಳೆದೋಗಿದ್ದೀರಾ ಸಾಹೇಬ್ರು? ಫಸ್ಟಿನಿಂದ ಹೋಗೋಣ ಬಾ. ನಿನ್ಗೇನಾಯ್ತು ಕೃಷ್ಣ ಸಡನ್ ಆಗಿ? ಏನೋ ಸರಿ ಹೋಗ್ತಿಲ್ಲ, ಹೋಗೋಣ ಬಾರೆ. ಆರಾಮಾಗಿದ್ಯಾ ತಾನೇ? ಆರಾಮಾಗಿದ್ದೀನಿ. ಇಲ್ಲ, ಆರಾಮಾಗಿಲ್ಲ ರೊಕ್ಕ. ನಾನು ನಿನಗೆ ಹೆಂಗೆ ಹೇಳಲಿ? ಆರಾಮಾಗಿದ್ದೀನಿ. ಮನೆ ವಿಷಯನ ನಿಧಾನವಾಗಿ ಹದಕ್ಕೆ ತರಬೇಕು. ಗೆದ್ದಿರೋ ದುಡ್ಡನ್ನ ಮಮತಾ ಮತ್ತು ರಮೇಶ್ ಅವ್ರ ಮಗುಗೆ ಕೊಟ್ಬಿಡ್ಬೇಕು. ಗೊತ್ತು. ಇದು ಕೊನೆ ಸಂಜೆ. ಇವತ್ತು ಬೋನಸ್ ಪಾಯಿಂಟನ್ನು ತೆಗೆದುಕೊಳ್ಳೋಕ್ಕೆ ಇದು ಕಟ್ಟ ಕಡೆಯ ಅವಕಾಶ. ನೀವು ಜೋಡಿಗಳು ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ಬಂದು ಪ್ರಪೋಸಲ್ ಮಾಡಬೇಕು. ಕ್ರಿಯೇಟಿವ್ ಆಗಿ ಮಾಡ್ತಕ್ಕಂಥವರು ಹಾಗೂ ಮನಮುಟ್ಟುವಂತೆ ಮಾಡತಕ್ಕಂಥ ಜೋಡಿಗೆ 10 ಬೋನಸ್ ಪಾಯಿಂಟ್ ಸಿಗತ್ತೆ. ಈ 10 ಬೋನಸ್ ಪಾಯಿಂಟು ಕಡೆಯ ಫಲಿತಾಂಶದಲ್ಲಿ ಉಲ್ಟಾ ಪಲ್ಟಾ ಮಾಡೋದಕ್ಕೆ ಸಹಾಯ ಆಗುತ್ತೆ, ನೆನಪಿಟ್ಕೊಳ್ಳಿ. ಈಗ ಮೊದಲ ಜೋಡಿ. ಕೃಷ್ಣ, ಏನು ಗೊತ್ತಾ, ನಮಗಿದೆ ಬೆಸ್ಟ್ ಚಾನ್ಸ್ ಕಣೋ. ನೀನು ಸ್ಟೇಜ್ ಮೇಲೆ ಹೋಗಿ ಎಷ್ಟು ಕೆಟ್ಟದಾಗುತ್ತೋ ಅಷ್ಟು ಕೆಟ್ಟದಾಗಿ ಪ್ರಪೋಸ್ ಮಾಡು, ಆಯಿತಾ? ನಾನು ಥೂ ಅಂತ ಹೋಗಿತೀನಿ. ಆವಾಗ ಮಮತಾ ಮತ್ತು ಅವ್ರ ಗಂಡನ ಹೇಗಾದರೂ ಮಾಡಿ ಗೆಲ್ಲಿಸ್ಬೋದು ನಾವು, ಸರಿನಾ? ಒಂದು ಕೆಲಸ ಮಾಡು ಕೃಷ್ಣ, ನೀನು ಸ್ಟೇಜ್ ಮೇಲೆ ಹೋಗುವಾಗ ಫುಲ್ ರೌಡಿ ಥರ ಹೋಗು. ಆಮೇಲೆ ಕತ್ತೆ ಥರ ಕೂಗ್ಬಿಡು, ಆ ಥರ ಪ್ರಪೋಸ್ ಮಾಡು, ಎದೆ ಹೊಡ್ಕೊಂಡು. ಇನ್ನೊಂದು ಐಡಿಯಾ ಇದೆ ಕೃಷ್ಣ, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಜೋರಾಗಿ ಹತ್ಬಿಡು. ನೀನಿಲ್ಲ ಅಂದರೆ ನಾನು ಗೊಟ್ಟ ಕಂಡುಬಿಡ್ತೀನಿ ಅಂತೆಲ್ಲ ಪೇಚಾಡ್ಬಿಡು. ಆವಾಗ ನೀನು ಗೋಳಾಟ ನೋಡೋಕ್ಕಾಗದೆ ಜಡ್ಜ ನಿನಗೆ 0 ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಏ ಕೃಷ್ಣ, ಏನೋ ಆಗಿದೆ ನಿನಗೆ? ಪ್ರಪೋಸ್ ಅಂದ ತಕ್ಷಣ ಒಳ್ಳೆ ಗರ ಬಡ್ದಿರೋರ ಥರ ಕುತ್ಕೊಂಡ್ಬಿಟ್ಟಿದ್ಯಾ. ಹರ ಇಲ್ಲ, ಶಿವ ಇಲ್ಲ. ಏ ಕಾಟ್ರು, ಇದು ನಿಜವಾಗ್ಲೂ ಮಾಡಬೇಕಾಗಿರೋ ಪ್ರಪೋಸ್ ಅಲ್ಲ, ಸುಮ್ಮನೆ ಕಾಮಿಡಿ ನೋಡು. ಇದೆಲ್ಲ ನಾವು ಮಾಡೋ ನಾಟಕ, ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಈಗ ಕೃಷ್ಣ ಮತ್ತು ರುಕ್ಮಿಣಿ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನಾನು ಹೇಳಿದ್ ನೆನಪಿದೆ ತಾನೆ? ಕೃಷ್ಣ ಯಾವಳೋ ಹೆಂಗಸಿನ ಜೊತೆ ರೆಸಾರ್ಟಲ್ಲಿ ಜೋಡಿ ಶೋ ಅಲ್ಲಿ ಇದ್ದಾನೆ ಅಂತ ಮನೆಯವ್ರಿಗೆಲ್ಲ ಹೇಳ್ಬಿಡ್ಲಾ? ಅವರಪ್ಪ ಕೇಳಿಸ್ಕೊಟ್ರೆ ಮತ್ತೆ ಎಲ್ಲ ರಾಡಿ ಮಾಡಿರ್ತಾರೆ. ನಾನು ಹೇಳೋದಕ್ಕಿಂತ ಅವ್ರ ಕಣ್ಣಿಗೆ ಅವನೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕು, ಆವಾಗಿರೋದು ಮಜಾ. ಅವನು ಅವ್ರಿಗೆ ಸಿಕ್ಬಿಡೋ ಆ ಥರ ಏನಾದರೂ ಮಾಡಬೇಕಲ್ಲ. ತಗೊಳ್ಳಮ್ಮ ಅವಲಕ್ಕಿನ. ಇವತ್ತಿನ ದಿನ ಯಶೋದ ಉಪವಾಸ ಇರುವಳು. ರಾತ್ರಿ ಚಂದ್ರನ್ ನೋಡಿದ ಮೇಲೇ
ಅವಳು ಹೊಟ್ಟೆಗೆ ಹಿಟ್ಟು ಹಾಕ್ಕೊಳ್ತಾ ಇದ್ದದ್ದು. ಅವಳು ಊರಿಂದ ಫೋನ್ ಮಾಡಿ ನನ್ನ ಕೈಲಿ ಹಂಗೂ ಮಾಡೋಕ್ಕಾಗ್ತಿಲ್ಲ, ನನ್ನ ಸೊಸೆ ಕೈಲಾದರೂ ಮಾಡೋಕ್ಕೆ ಹೇಳಿ ಅಂತ ಅಂದ್ಲು. ಮನೆಗೋಸ್ಕರ ಅಲ್ವಾ ಕಟ್ಟುನಿಟ್ಟಾಗಿ ಹೇಳಿದ್ದಾಳೆ. ಶಾಂತಿ ಫೋಟೋ ಮುಂದೆ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ತಿನ್ನು, ಅರ್ಥ ಆಯ್ತಾ? ಅಥವಾ ಆಗಲೇ ಫಲಾಹಾರ ಸೇವನೆ ಏನಾದರೂ ಆಗೋಗಿದೆಯಾ? ಕೇಳಿಸ್ಕೊಂಡೇನಮ್ಮ ಸೊಸೆ ರಾಣಿ? ಸೊಸೆ ಪಟ್ಟ ಗಿಟ್ಟಿಸ್ಕೊಂಡ್ರೆ ಸಾಲದು. ಮನೆ ರೀತಿ ರಿವಾಜುಗಳನ್ನ ಪಾಲಿಸೋ ಸೊಸೆ ಆಗಬೇಕು. ತಗೋ, ಫೋಟೋ ಮುಂದೆ ಇಟ್ಟು ಬೇಡ್ಕೊ, ಅರ್ಥ ಆಯ್ತಾ? ತಗೋ. ಹಾಂ, ವಿಚಿತ್ರ ಪ್ರಾಣಿಗಳು. ಒಂದೊಂದು ಸಲ ಅರಳು ಹುರಿದಂಗೆ ಪಟಪಟ ಅಂತ ಮಾತಾಡ್ತಾಳೆ, ಇನ್ನೊಂದು ಸಲ ಗೊಂಬೆ ಥರ ಹ್ಞೂ ಅಂತ ಊದ್ಕೊಂಡಿರ್ತಾಳೆ. ದೇವರೇ ಕಾಪಾಡಬೇಕಪ್ಪ ಇವಳನ್ನ. ಥ್ಯಾಂಕ್ಸ್ ಅತ್ತೆ. ಕಮಾನ್ ಕೃಷ್ಣ.